ಒಟ್ಟು 10 ರೀತಿಯಲ್ಲಿ ನಾವು ಹೇಗೆ ನಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಹೀಗೆ ಕುಂಕುಮಾದಿ ತೈಲವನ್ನು ನಸ್ಯಕ್ಕೆ ಉಪಯೋಗಿಸಿದರೆ ಒಂದೇ ವಾರದಲ್ಲಿ ಮುಖದ ಕಾಂತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಭೈಷಜ್ಯ ರತ್ನಾವಳಿ ಗ್ರಂಥದಲ್ಲಿ ಹೇಳ್ತಾರೆ. ಈಗ 50-60 ವರ್ಷದ ಹತ್ತತ್ರ ಬಂದರೂ ಕೂಡ ನನ್ನ ಚರ್ಮ ಇಷ್ಟು ಚೆನ್ನಾಗಿರ್ಲಿಕ್ಕೆ ಆವತ್ತು ತಗೊಂಡಂಥ ಡಿಸಿಷನ್ ಕಾರಣ ಅಂತ ಹೇಳ್ತಾರೆ. ನಮಸ್ಕಾರ. ಕೆಲವರಿಗೆ ಒಳಗಿಂದ ಸುಂದರವಾಗಿರಬೇಕು ಅಂತ ಆಸೆ, ಇನ್ನು ಕೆಲವರಿಗೆ ಒಳಗೆ ಏನಾದರೂ ಆಗೋಗ್ಲಿ ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿರಬೇಕು ಅಂತ ಆಸೆ. ಇಂದಿನ ವಿಡಿಯೋದಲ್ಲಿ ಆಯುರ್ವೇದದ ಕಡೆಯಿಂದ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ನಾವು ಮಾಡಬಹುದಾದಂಥ 10 ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ಡರ್ಮೆಟಾಲಜಿಸ್ಟ್ ಒಬ್ಬರು ಹೇಳಿದಂಥ ಒಂದು ವಿಷಯವನ್ನು ಹೇಳಲೇಬೇಕು. ಅವ್ರು ಏನು ಹೇಳ್ತಾರೆ ಅಂದರೆ, ಅವರು MBBS ಮುಗಿಸಿ ಡರ್ಮೆಟಾಲಜಿ ಓದಲಿಕ್ಕೆ ಶುರು ಮಾಡಿದ ನಂತರ ನಾನು ಕಾಸ್ಮೆಟಿಕ್ಸನ್ನು ಉಪಯೋಗಿಸೋದು ಪೂರ್ತಿಯಾಗಿ ಬಿಟ್ಟುಬಿಟ್ಟೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಾಸ್ಮೆಟಿಕ್ಸ್ ಉಪಯೋಗಿಸಿದಾಗ ಆ ಕ್ಷಣಕ್ಕೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ಬೋದು, ಆದರೆ ಚರ್ಮದ ಅವು ಏನು ಗುಣ ಇದೆಯಲ್ಲ ಅದು ಹಾಳಾಗಿ ಹೋಗಿ ನನ್ನ ಸೌಂದರ್ಯ ಬಹಳ ಬೇಗ ನಷ್ಟವಾಗಿ ಹೋಗುತ್ತೆ. ಹಾಗಾಗಿ ನಾನು ಇದನ್ನು ಬಳಕೆ ಮಾಡೋದನ್ನು ಪೂರ್ತಿಯಾಗಿ ಸ್ಟಾಪ್ ಮಾಡಿದೆ. ಈಗ 50-60 ವರ್ಷದ ಹತ್ತತ್ರ ಬಂದರೂ ಕೂಡ ಚರ್ಮ ಇಷ್ಟು ಚೆನ್ನಾಗಿರ್ಲಿಕ್ಕೆ ಆವತ್ತು ತಗೊಂಡಂಥ ಡಿಸಿಷನ್ ಕಾರಣ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಈ ಕಾಸ್ಮೆಟಿಕ್ಸನ್ನು ಉಪಯೋಗಿಸೋದ್ರಿಂದ ಕ್ಯಾನ್ಸರ್ನಂಥ ಕಾಯಿಲೆ ಕೂಡ ಬರ್ಬೋದು ಅಂತ ಹೇಳಲಿಕ್ಕೆ ಸುಮಾರು ಆರ್ಟಿಕಲ್ಸ್ ಇವೆ. ಅಂದರೆ ಆನೆ ನಡೆಯೋ ದಾರಿಯಲ್ಲಿ ಯಾವ ಪ್ರಾಣಿ ಬೇಕಾದರೂ ಹೋಗ್ಬೋದು, ಅಷ್ಟು ಜಾಗ ಇದೆ ಅಂತ ಅರ್ಥ. ಅದೇ ಥರ ಕ್ಯಾನ್ಸರ್ ಬರ್ಬೋದು ಅಂತ ಆದರೆ ಬೇರೆ ಯಾವ ಕಾಯಿಲೆ ಬೇಕಾದರೂ ಬರ್ಬೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಇದನ್ನು ತಯಾರು ಮಾಡುವಾಗ ತುಂಬ ಹಿಂಸೆ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಇದನ್ನು ತಯಾರು ಮಾಡ್ತಾರೆ ಅಂತ. ಆದರೂ ಯಾರಿಗೆ ಇದನ್ನು ಬಳಸಲೇಬೇಕು ಅಂತ ಅನಿಸುತ್ತೋ ಅಂಥವರಿಗೆ ಇದನ್ನು ಬಿಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾವು ಸಾಧ್ಯವಾದಷ್ಟರ ಮಟ್ಟಿಗೆ ಆಯುರ್ವೇದದ ಕಡೆಯಿಂದ ಏನು ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಆದರೆ ಇಲ್ಲಿ ವಿಶೇಷ ಏನಂತಂದರೆ, ನಾನು ಹೇಳಿದ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಕೇವಲ ನೀವು ನೋಡ್ಲಿಕ್ಕೆ ಚೆನ್ನಾಗಿ ಕಾಣೋದು ಒಂದೇ ಅಲ್ಲ, ಒಳಗಡೆಯಿಂದ ಆರೋಗ್ಯ ತುಂಬ ಚೆನ್ನಾಗಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿರೋ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಾನು ಹೇಳುವಂಥ ಏನು ಸೊಲ್ಯೂಷನ್ಸ್ ಇದೆಯಲ್ಲ ಅದು ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ಕಾಸ್ಮೆಟಿಕ್ಸ್ ಮುಂದೆ ಏನೂ ಅಲ್ಲ. ಅಂದರೆ ಅದನ್ನು ಬಳಕೆ ಮಾಡುವವರಿಗೆ ಇದನ್ನು ಯೂಸ್ ಮಾಡಿದಾಗ ಒಂಥರ ಉಪ್ಪು ಹಾಕದೇ ಇರೋ ಸಾಂಬಾರು ಊಟ ಮಾಡ್ದಂಗೆ ಅನಿಸ್ಬೋದು. ಆದರೂ ಇದನ್ನು ತಿಳ್ಕೊಂಡಿದ್ದು ಇದನ್ನು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿದರೆ ಎಲ್ಲ ರೀತಿಯಲ್ಲೂ ಆರೋಗ್ಯ ತುಂಬ ಚೆನ್ನಾಗಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಒಳ್ಳೆಯ ವಿಷಯ ಆಯುರ್ವೇದ ಹೇಳಿದೆ. ಆಯುರ್ವೇದದಲ್ಲಿ ಕಾಸ್ಮೆಟಾಲಜಿ ತುಂಬ ಡೀಪಾಗಿ ಹೇಳಿದ್ದಾರೆ. ಎಲ್ಲಿಯವರೆಗೆ ಅಂತಂದರೆ, ಮಗು ಗರ್ಭದಲ್ಲಿ ಇರುವಾಗ ಅಥವಾ ಗರ್ಭಾವಸ್ಥೆಗೆ ಹೋಗುವ ಮೊದಲು, ಅಂದರೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವ ಮೊದಲು ಮಗುವಿಗೆ ಚೆನ್ನಾಗಿರಬೇಕು, ಮಗುವಿನ ಬಣ್ಣ ಚೆನ್ನಾಗಿರಬೇಕು ಅಂತಾದರೆ ಏನು ಮಾಡ್ಬೋದು, ಮಗುವಿನ ಕೂದಲು ಚೆನ್ನಾಗಿರಬೇಕು ಅಂದರೆ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಗರ್ಭಾವಸ್ಥೆಯಲ್ಲಿ ತಾಯಿ ಯಾವ ಥರ ಆಹಾರ ತೆಗೆದುಕೊಂಡ್ರೆ ಯಾವ ಥರದ ಬಣ್ಣದ ಮಗು ಹುಟ್ಟುತ್ತೆ, ಇಷ್ಟೆಲ್ಲ ಚೆನ್ನಾಗಿ ಹೇಳಿದ್ದಾರೆ. ಜೊತೆಗೆ ಹಲವಾರು ಕಡೆ ಹಲವಾರು ದ್ರವ್ಯಗಳನ್ನು ಎಕ್ಸ್ಪ್ಲೇನ್ ಮಾಡುವಾಗ ಇದು ವರ್ಣ್ಯ ಅಂದರೆ ಬಣ್ಣ ಕೊಡುತ್ತೆ, ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ, ಕೂದಲಿನ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ, ತುಟಿಗೆ ಬಣ್ಣವನ್ನು ಕೊಡುತ್ತೆ, ಈ ರೀತಿ ತುಂಬ ಚೆನ್ನಾಗಿ ಈ ಸೌಂದರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಯುರ್ವೇದ ಹೇಳುತ್ತೆ. ಆಯುರ್ವೇದ 3 ರೀತಿಯಲ್ಲಿ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಒಂದು ಇನ್ನರ್ ಬ್ಯೂಟಿ, ಅಂದರೆ ಮಾನಸಿಕವಾಗಿ ಅಥವಾ ಒಳಗಡೆಯಿಂದ ಆರೋಗ್ಯ ಹೆಚ್ಚು ಮಾಡಿದಾಗ ಬರುವಂಥ ಸೌಂದರ್ಯ ಇದೆಯಲ್ಲ ಅದು. ಎರಡನೇದಾಗಿ ಔಟರ್ ಬ್ಯೂಟಿ, ಅಂದರೆ ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿರೋ ಥರ ನಾವೇನೇನು ಬದಲಾವಣೆಗಳನ್ನು ಮಾಡ್ಕೊಳ್ಬೋದು ಅಥವಾ ಯಾವ್ಯಾವ ಥರ ದಿನಚರಿಯನ್ನು ಅಳವಡಿಸ್ಕೊಳ್ಬೋದು ಅದನ್ನು ಹೇಳೋದು. ಮೂರನೇದಾಗಿ ಲಾಂಗ್ ಲಾಸ್ಟಿಂಗ್ ಬ್ಯೂಟಿ, ಅಂದರೆ ಈ ಮುಪ್ಪನ್ನು ದೂರ ಮಾಡೋದು ಅಥವಾ ನಮ್ಮ ಜೀವಕೋಶಗಳ ಶಕ್ತಿಯನ್ನು ಹೆಚ್ಚು ಮಾಡೋದು. ಈ ರೀತಿ ಆಯುರ್ವೇದ 3 ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಒಟ್ಟು 10 ರೀತಿಯಲ್ಲಿ ನಾವು ಹೇಗೆ ನಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಅದಾದ ನಂತರ ಒಂದಿಷ್ಟು ವಿಷಯದಲ್ಲಿ ಹೇಗೆ ನಾವು ಆಲ್ಟರ್ನೇಟಿವ್ ಮೆಥಡನ್ನು ಕಂಡುಕೊಳ್ಬಹುದು. ಅಂದರೆ ಸಾಮಾನ್ಯವಾಗಿ ಕೂದಲು ಅಥವಾ ತುಟಿಗಳು, ಚರ್ಮ, ಮುಖದ ಚರ್ಮ, ಉಗುರುಗಳು ಇವುಗಳಿಗೆ ಬಳಕೆ ಮಾಡುವಂಥ ಕಾಸ್ಮೆಟಿಕ್ಸ್ ಬದಲಿಗೆ ನಾವು ಆಲ್ಟರ್ನೇಟಿವ್ ಯಾವ ಥರ ನಾವು ಪ್ಲ್ಯಾನ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ನಂಬರ್ 1, ಪಂಚಕರ್ಮ ಚಿಕಿತ್ಸೆಗಳು. ಪಂಚಕರ್ಮ ಚಿಕಿತ್ಸೆಗಳನ್ನು ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ತೆಗೆದುಕೊಳ್ಳೋದ್ರಿಂದ, ಯಾವ್ದಾದ್ರು ಒಂದು ಚಿಕಿತ್ಸೆ ಆದರೂ ತೆಗೆದುಕೊಳ್ಳೋದ್ರಿಂದ ಸಹಜವಾಗಿ ನಮ್ಮ ದೇಹದಲ್ಲಿರುವಂಥ ದೋಷಗಳು ಹೊರಟು ಹೋಗಿ ದೇಹ ಶುದ್ಧವಾಗಿ ಖಂಡಿತ ನಮ್ಮ ಸೌಂದರ್ಯ ಒಳಗಡೆಯಿಂದ ಹೆಚ್ಚಾಗುತ್ತೆ. ಯಾಕೆಂದರೆ ಸುಲಭವಾಗಿ ರೋಗ ಬರೋದಿಲ್ಲ. ಜೊತೆಗೆ ಜೀವಕೋಶಗಳು ತಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ನಿಜವಾದ ಡಿಟಾಕ್ಸಿಫಿಕೇಷನ್. ಸುಮ್ಮನೆ ಏನೋ ನಾವು ಮನೆಯಲ್ಲಿ ಕಷಾಯ ಕುಡಿದು ಡಿಟಾಕ್ಸ್ ಆಯಿತು ಅಂತಂದರೆ ಅದು ಆ ಕ್ಷಣಕ್ಕೊಂದು ಸ್ವಲ್ಪ ಓಕೆ, ಆದರೆ ಪ್ರತಿಯೊಂದು ಜೀವಕೋಶವು ಶುದ್ಧ ಆಗಬೇಕು, ಡಿಟಾಕ್ಸ್ ಆಗಬೇಕು ಅಂದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಬೇಕೇ ಬೇಕು. ಎರಡನೇದು ದಿನಚರ್ಯ. ಅದರಲ್ಲಿ ಮುಖ್ಯವಾಗಿ ಅಭ್ಯಂಗ, ಎಷ್ಟಿ ಮಧು ತೈಲ,
ಚಂದನ ಬಲ ಲಾಕ್ಷಾದಿ ತೈಲ, ಇಂಥವುಗಳಿಂದ ನಿತ್ಯ ನಾವು ಅಭ್ಯಂಗ ಮಾಡಿದರೆ ಖಂಡಿತ ನಮ್ಮ ಚರ್ಮದ ಬಣ್ಣ, ಚರ್ಮದ ಕಾಂತಿ ಒಂದಿಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ. ಅಂದರೆ ಏನೋ ಮಿರಾಕಲ್ ಆಗಿಬಿಡುತ್ತೆ ಅಂತಲ್ಲ. ತುಂಬ ಜನ ಇದನ್ನು ಬಯಸ್ತಾ ಇರಬಹುದು, ಹಾಗಾಗೋದಿಲ್ಲ. ಯಾರು ಮಿರಾಕಲ್ ಆಗುತ್ತೆ ಅಂತ ಹೇಳ್ತಾರೋ ಅವರಿಂದ ಯಾವ ಬದಲಾವಣೆಯೂ ಆಗೋದಿಲ್ಲ. ಆದರೆ ಇದು 1-2 ತಿಂಗಳು, 3 ತಿಂಗಳು, 1 ವರ್ಷ ನೀವು ಯೂಸ್ ಮಾಡಿದ ನಂತರ ಅಥವಾ ಅಭ್ಯಂಗವನ್ನು ಮಾಡ್ಕೊಳ್ತಾ ಹೋದ ನಂತರ ಹಲವಾರು ರೀತಿಯ ಬೇರೆ ಬೇರೆ ಪ್ರಯೋಜನಗಳ ಜೊತೆಗೆ ನಮ್ಮ ಚರ್ಮದ ಬಣ್ಣ ಮತ್ತು ಚರ್ಮದ ಕಾಂತಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ನಸ್ಯ, ಅಂದರೆ ಮೂಗಿನಲ್ಲಿ ಡ್ರಾಪ್ಸ್ ಹಾಕ್ಕೊಳ್ಳೋದು, ಪ್ರತಿಮರ್ಶ ನಸ್ಯ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಇರುತ್ತೆ, ಬೇಕಿದ್ರೆ ನೀವು ನೋಡಿಲ್ಲ ಅಂದರೆ ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು. ಎಸ್ಪೆಷಲಿ ಕುಂಕುಮಾದಿ ತೈಲದಂಥ ತೈಲಗಳಿಂದ ನಸ್ಯ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಕುಂಕುಮಾದಿ ತೈಲ ಒಳ್ಳೆ ಕ್ವಾಲಿಟಿದು ಸಿಗೋದು ಕಷ್ಟ. ಸೊ ನಿಮ್ಮ ಡಾಕ್ಟರ್ ಹತ್ರ, ಆಯುರ್ವೇದ ಡಾಕ್ಟರ್ ಹತ್ರ ಕೇಳಿ ಯಾವ ಕಂಪನಿ ಇದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕೇಳಿಕೊಂಡು ಅದನ್ನೇ ಉಪಯೋಗಿಸೋದು ಒಳ್ಳೆಯದು. ಹೀಗೆ ಕುಂಕುಮಾದಿ ತೈಲವನ್ನು ನಸ್ಯಕ್ಕೆ ಉಪಯೋಗಿಸಿದರೆ ಒಂದೇ ವಾರದಲ್ಲಿ ಮುಖದ ಕಾಂತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಭೈಷಜ್ಯ ರತ್ನಾವಳಿ ಗ್ರಂಥದಲ್ಲಿ ಹೇಳ್ತಾರೆ. ಇನ್ನು ಸ್ನಾನ ಮಾಡುವಾಗ ಸೋಪನ್ನು ಬಳಸೋ ಬದಲು ಸ್ನಾನ ಚೂರ್ಣವನ್ನು ಬಳಕೆ ಮಾಡಿದರೆ ಅದರಿಂದೂ ಕೂಡ ತುಂಬ ಅನುಕೂಲ ಆಗುತ್ತೆ. ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಇನ್ನು 4ನೇದು ವ್ಯಾಯಾಮ. ನಿತ್ಯ ನಾವು ಯೋಗಾಸನಗಳು ಅಥವಾ ಒಂದು ಮಟ್ಟಿನ ವ್ಯಾಯಾಮವನ್ನು ಇಟ್ಟುಕೊಂಡ್ರೆ ಖಂಡಿತ ನಮ್ಮ ಮಾಂಸಖಂಡಗಳಿಗೆ, ಚರ್ಮಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಷ್ಟೇ ಏನು, ಇಡೀ ದೇಹಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಸೌಂದರ್ಯ ವೃದ್ಧಿ ಆಗುತ್ತೆ. 3ನೇದು ಆಹಾರ. ಸಹಜವಾಗಿ ಸತ್ವಗುಣ ಪ್ರಧಾನವಾಗಿರುವಂಥ, ರಜೋಗುಣ ತಮೋಗುಣಗಳು ಕಡಿಮೆ ಇರುವಂಥ ಆಹಾರವನ್ನು ಸೇವನೆ ಮಾಡಿದಾಗ ಖಂಡಿತ ಸೌಂದರ್ಯ ಆಗಲೇಬೇಕು. ಇದರ ಬಗ್ಗೆ ಮತ್ತೆ ನಾನು ಹೊಸದಾಗಿ ಹೇಳಲ್ಲ, ನನ್ನ ಹಳೆಯ ವಿಡಿಯೋಗಳಲ್ಲಿ ಬೇಕಾದಷ್ಟು ಬಾರಿ ಹೇಳಿ ಆಗಿದೆ, ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಳಿ. 4ನೇದು ಯೋಗಾಸನಗಳು, ವಿಶೇಷವಾಗಿ ಸಿಂಹಾಸನ, ಸರ್ವಾಂಗಾಸನ, ಕಣ್ಣಿಗೆ ಹೇಳದಂತಹ ಎಕ್ಸಸೈಸಸ್, ಇವುಗಳನ್ನು ನಾವು ಫಾಲೋ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಸರ್ವಾಂಗಾಸನದಂಥದ್ದೆಲ್ಲ ಮಾಡೋದ್ರಿಂದ ಇವನ್ ಡಾರ್ಕ್ ಸರ್ಕಲ್ ಅಂತ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ. 5ನೇದು ಪ್ರಾಣಾಯಾಮ. ಅದರಲ್ಲಿಯೂ ವಿಶೇಷವಾಗಿ ನಾಡಿ ಶೋಧನ ಪ್ರಾಣಾಯಾಮ ಮತ್ತು ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಸೌಂದರ್ಯ ವೃದ್ಧಿ ಆಗುತ್ತೆ ಅಂತ ತುಂಬ ಎಕ್ಸ್ಪರ್ಟ್ಸ್ ಹೇಳ್ತಾರೆ. 6ನೇದು ಮುದ್ರ. ನನ್ನ ಯೋಗ ಗುರುಗಳು ಹೇಳ್ತಿದ್ರು, ಅನುಲೋಮ ವಿಲೋಮ ಅಂದರೆ ನಾಡಿ ಶೋಧನ ಪ್ರಾಣಾಯಾಮ ಮತ್ತು ಭ್ರಾಮರಿ ಪ್ರಾಣಾಯಾಮಗಳ ಜೊತೆಗೆ ವರುಣ ಮುದ್ರ, ರುದ್ರ ಮುದ್ರ ಮತ್ತು ಪ್ರಾಣ ಮುದ್ರೆಗಳನ್ನು ಮಾಡೋದ್ರಿಂದ ಸೌಂದರ್ಯ ವೃದ್ಧಿ ಆಗುತ್ತೆ. ಸುಮ್ಮನೆ ನೀವು ಕಾಸ್ಮೆಟಿಕ್ಸನ್ನು ಉಪಯೋಗಿಸಿ ಸೌಂದರ್ಯವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತವ್ರು ಹೇಳ್ತಿದ್ರು. ಸೊ ನೀವು ಯಾರಾದರೂ ಒಬ್ಬರು ಯೋಗದ ಎಕ್ಸ್ಪರ್ಟ್ ಹತ್ರ ಹೋಗಿ ಆಸನಗಳು, ಪ್ರಾಣಾಯಾಮಗಳು ಮತ್ತು ಮುದ್ರೆಗಳನ್ನು ಕಲಿತ್ಕೊಳ್ಳಿ. ನಾನು ಅವಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಅಲ್ಲದೇ ಇರೋದ್ರಿಂದ ನಾನು ನನಗೆ ತಿಳಿದಿರೋ ಕಡಿಮೆ ನಾಲೆಜಲ್ಲಿ ಈ ವಿಷಯಗಳನ್ನು, ಈ ಮುದ್ರೆ, ಈ ಪ್ರಾಣಾಯಾಮ, ಈ ಆಸನಗಳಂತ ಹೇಳಿದರೂ ಕೂಡ ನೀವು ಅದನ್ನು ಬ್ಲೈಂಡ್ಲಿ ಫಾಲೋ ಮಾಡೋದು ಬೇಡ. ಒಳ್ಳೆಯ ಎಕ್ಸ್ಪರ್ಟ್ ಹತ್ರ ಕೇಳ್ಕೊಂಡು ಫಾಲೋ ಮಾಡಿ. ಆದರೆ ಇವು ಹೆಲ್ಪ್ ಆಗ್ತವೆ ಅನ್ನೋದರಲ್ಲಿ ಮಾತ್ರ ಎರಡನೇ ಮಾತಿಲ್ಲ. 8ನೇದು ರಸಾಯನ ಔಷಧಿಗಳು. ಅಂದರೆ ಇವು ಔಷಧಗಳಲ್ಲ, ಮೆಡಿಸಿನ್ಸ್ ಅಲ್ಲ, ಯಾರು ಬೇಕಾದರೂ ತೆಗೆದುಕೊಳ್ಬೋದಂಥ ರಸಾಯನ ದ್ರವ್ಯಗಳು. ಅಂದರೆ ಈ ಚವನಪ್ರಾಶ, ನಾರಸಿಂಹ ರಸಾಯನ, ಅಗಸ್ತ್ಯ ರಸಾಯನ, ಮಧುಸ್ನೂಹಿ ರಸಾಯನ, ಇಂತಹ ರಸಾಯನಗಳನ್ನು ನಿಮಗೆ ಯಾವುದು ಸರಿ ಅಂತ ತಿಳ್ಕೊಂಡು ಅವುಗಳನ್ನು ತೆಗೆದುಕೊಳ್ಳೋದು, ಅಥವಾ ಕೆಲವು ಘೃತಗಳನ್ನು ಸ್ವಲ್ಪ ದೀರ್ಘಾವಧಿಯವರೆಗೆ ತೆಗೆದುಕೊಳ್ಳೋದು, ಇಂಥದ್ದನ್ನು ನಾವು ಫಾಲೋ ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ. ಇವು ಮೆಡಿಸಿನ್ಸ್ ಅನ್ನೋದಕ್ಕಿಂತ ಟಾನಿಕ್ಸ್ ಅಂತ ಹೇಳ್ಬೋದು. ಇನ್ನು 9ನೇದು ವೆರಿ ಇಂಪಾರ್ಟೆಂಟ್, ಏನಂದರೆ ಕೂಲಾಗಿ, ಕಾಮಾಗಿ, ಪ್ಲೆಸೆಂಟಾಗಿ ಪ್ರೆಸೆಂಟಲ್ಲಿ ಇರೋದು. ಅಂದರೆ ನಾವು ನಿನ್ನೆದು ನಾಳೆದು ಯೋಚನೆ ಮಾಡೋದು ಬಿಟ್ಟು ಈ ಕ್ಷಣಕ್ಕೆ ನಾನು ಏನು ಮಾಡ್ತಿದ್ದೀನೋ ಅದನ್ನ ಮೇಲೆ ಲಕ್ಷ್ಯ ಇದ್ದು ಅದನ್ನು ಆರಾಮಾಗಿ ಮಾಡೋದು. ನೀವು ಒಂಚೂರು ಗಮನಿಸಿ ನೋಡಿ, ನೀವು ಅದು ಆ ಯೋಚನೆಗಳು ಹೋಗಲಿ, ಈಗ ನಾನು ಏನು ಮಾಡ್ತಿದ್ದೀನೋ ಅದನ್ನು ಮಾಡ್ತೇನೆ ಅಂತ ಹೇಳಿದ ತಕ್ಷಣ ನಮ್ಮ ಉಸಿರಾಟ ನಿಧಾನ ಆಗ್ತದೆ. ಸಹಜವಾಗಿ ನಮ್ಮ ಸೌಂದರ್ಯ ವೃದ್ಧಿಗೆ ಅನುಕೂಲ ಆಗುತ್ತೆ, ನಮ್ಮ ಮೆದುಳು ಕೂಲಾಗತ್ತೆ, ತುಂಬ ಪ್ರಯೋಜನ ಆಗುತ್ತೆ. 10ನೇದು ಗಿಡಮೂಲಿಕೆಗಳು. ಅದರಲ್ಲೂ ವಿಶೇಷವಾಗಿ ರಕ್ತ ಶೋಧಕ, ರಕ್ತ ಪ್ರಸಾದಕ, ಕಾಂತಿವರ್ಧಕ ದ್ರವ್ಯಗಳು. ಅಂದರೆ ನೀವು ಕೆಲವು ಬಾರಿ ಹೇಳ್ತಿರಲ್ಲ, ಏನಾದರೂ ಬ್ಲಡ್ ಪ್ಯೂರಿಫೈಯರ್ ಕೊಡಿ, ನಂಗೆ ಚರ್ಮಕ್ಕೆ ತೊಂದರೆ ಆಗುತ್ತೆ ಅಂತ. ಆ ಥರ ಬ್ಲಡ್ ಪ್ಯೂರಿಫೈಯರ್ಸ್. 2ನೇದು ರಕ್ತ ಪ್ರಸಾದಕ, ಅಂದರೆ ರಕ್ತವನ್ನು ತಂಪು ಮಾಡುವಂಥವು ಅಂತ. ಅಂದರೆ ಅದರ ಅರ್ಥ ರಕ್ತಕ್ಕೆ ತಂಪಾಗತ್ತೆ ಅಂತಲ್ಲ, ರಕ್ತದ ಗುಣವನ್ನು ಇಂಪ್ರೂವ್ ಮಾಡುವಂಥದ್ದು, ದೇಹದಲ್ಲಿರುವಂಥ ಪಿತ್ತ ಶಮನ ಮಾಡುವಂಥದ್ದು ಅಂತ ಅರ್ಥ ಮಾಡ್ಕೊಳ್ಬೋದು. 3ನೇದು ಕಾಂತಿಯನ್ನು ಹೆಚ್ಚು ಮಾಡುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂದರೆ ರಕ್ತ ಶೋಧಕ ಕಹಿಬೇವಿನ ಕಷಾಯವನ್ನು ವಾರಕ್ಕೊಂದಿನ ಕುಡಿಯೋದು. ನಿತ್ಯ ಕುಡಿಯೋದು ಬೇಡ, ವಾರದಲ್ಲಿ ಒಂದಿನ ಕುಡಿದ್ರೆ ರಕ್ತ ಶುದ್ಧಿ ಆಗುತ್ತೆ. ಅರಿಶಿನವನ್ನು ನಿತ್ಯ ಸೇವನೆ ಮಾಡ್ಬೋದು, ಅದರಿಂದ ರಕ್ತ ಶುದ್ಧಿ ಆಗುತ್ತೆ. ಇನ್ನು ರಕ್ತ ಪ್ರಸಾದಕ ಸೊಗದೆ ಬೇರು, ಅದರ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೇನೆ. ಮಂಜಿಷ್ಟ, ಇಂತಹ ದ್ರವ್ಯಗಳು. ಸೊಗದೆ ಬೇರನ್ನು ಒಂದು 3-4 ಚಿಟಿಕೆ ಪುಡಿಯನ್ನು ಹಾಲಿಗೆ ಹಾಕ್ಕೊಂಡು ಕುಡಿಯೋದು. ಇದರಿಂದ ರಕ್ತ ಪ್ರಸಾದನ ಆಗಿ ನಮ್ಮ ಚರ್ಮದ ಬಣ್ಣ ಇಂಪ್ರೂವ್ ಆಗಲಿಕ್ಕೆ, ಚರ್ಮದಲ್ಲಿ ಪಿತ್ತದ ಕಾರಣದಿಂದ ಉಂಟಾಗಿರುವಂಥ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ
ಬಾಡಿ ಹೀಟ್ ಕಡಿಮೆಯಾಗಿ ನಮಗೆ ಏನು ಸೌಂದರ್ಯದ ಸಮಸ್ಯೆ ಆಗುತ್ತಲ್ಲ ಅದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದು ಕಾಂತಿವರ್ಧಕ ದ್ರವ್ಯಗಳು. ಉದಾಹರಣೆಗೆ ಕೇಸರಿಯಿಂದನೇ ಮಾಡುವಂಥ ಕುಂಕುಮಾದಿ ತೈಲ, ಇವೆಲ್ಲ ಕಾಂತಿಯನ್ನು ಹೆಚ್ಚು ಮಾಡ್ತವೆ. ಆದರೆ ರಕ್ತ ಶುದ್ಧಿ ಇಲ್ಲದೇನೆ ಇವುಗಳನ್ನು ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಹಾಗಾಗಿ ಸಾಧ್ಯ ಆದರೆ ಪಂಚಕರ್ಮ ಚಿಕಿತ್ಸೆ ತಗೊಂಡು ನಂತರ ಕೇಸರಿ ಅಂಥವನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ನಿತ್ಯ ಒಂದು ಅರ್ಧ ಎಳೆನೋ ಒಂದೆಳೆನೋ ನಿಜವಾದ ಕೇಸರಿಯನ್ನು ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಸಹಜವಾಗಿ ಒಳಗಡೆಯಿಂದ ಅನುಕೂಲ ಆಗುತ್ತೆ. ಆದರೆ ಕೇಸರಿ ಸ್ವಲ್ಪ ಉಷ್ಣ ಅನ್ನೋದನ್ನು ನೆನಪಿಟ್ಕೊಳ್ಬೇಕಷ್ಟೆ. ನಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಕಾಸ್ಮೆಟಿಕ್ಸ್ ಬದಲಿಗೆ ಯಾವ್ಯಾವ ಥರದ ಆಲ್ಟರ್ನೇಟ್ಸನ್ನು ಯೂಸ್ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಕೂದಲಿಗೆ ಕಲರ್ ಮಾಡೋ ಬದಲು ಇಂಡಿಗೋ ಪೌಡರ್ ಮತ್ತು ಮೆಹಂದಿ ಪೌಡರ್ನ ಉಪಯೋಗಿಸ್ಬೋದು. ಮೊದಲನೇ ದಿವಸ ಮೆಹಂದಿಯನ್ನು ಹಚ್ಚಿ ಅದನ್ನು ಒಂದು 2-3 ತಾಸು ಬಿಟ್ಟು ತೊಳೆದು ಆಮೇಲೆ ಇಂಡಿಗೋ ಪೌಡರ್ನ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು. ಆದರೆ ನೀವು ಹೇರ್ ಕಲರ್ಗೆ ಕಂಪೇರ್ ಮಾಡಿದರೆ ಇದು ಏನೂ ಅಲ್ಲ, ಅಷ್ಟು ಚೆನ್ನಾದ ರಿಸಲ್ಟ್ ಸಿಗೋದಿಲ್ಲ. ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ಸಿಗೆ ಸಮಾಧಾನ ಕೊಡ್ಬೋದಷ್ಟೆ. ಆದರೆ ಹೇರ್ ಡೈ ಥರ ಕೆಟ್ಟದ್ದಂತೂ ಖಂಡಿತ ಅಲ್ಲ. ಎರಡನೇದು ಕಣ್ಣಿಗೆ ಕಾಡಿಗೆ ತುಪ್ಪದ ದೀಪ ಹಚ್ಚಿ ಆ ದೀಪದ ತುದಿ ಇರುತ್ತಲ್ಲ, ಅಂದರೆ ಏನು ದೀಪದ ಜ್ವಾಲೆ ಇರುತ್ತಲ್ಲ, ಆ ಜ್ವಾಲೆಯ ತುದಿ ತಾಗೋ ಥರ ಒಂದು ತಾಮ್ರದ ಬಟ್ಟಲನ್ನು ಅದರ ಮೇಲೆ ತಾಗೋ ಥರ ಇಡಿ. ಅದು ಉರಿದು ಅದು ಅಲ್ಲಿ ಫುಲ್ ಕಾಡಿಗೆ ಶೇಖರಣೆ ಆಗಿರುತ್ತೆ. ಅದರ ಮೇಲೆ 1-2 ಹನಿ ತುಪ್ಪವನ್ನು ಬಿಟ್ಟು ಆ ಕಾಡಿಗೆಯನ್ನು ಇಟ್ಕೊಳ್ಳಿ. ಎಷ್ಟು ದಿನ ಆದರೂ ಇದು ಹಾಳಾಗಲ್ಲ. ಇದನ್ನು ಬಳಕೆ ಮಾಡಿ. ಇನ್ನು ಮುಖಕ್ಕೆ ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಫೇಸ್ ಪ್ಯಾಕ್ ಸರಿ ಅನ್ನೋದನ್ನು ನಿಮ್ಮ ಆಯುರ್ವೇದ ಡಾಕ್ಟರ್ ಹತ್ರ ಕೇಳಿ ಅವ್ರು ಹೇಳ್ತಾರೆ. ಕುಂಕುಮಾದಿ ತೈಲದಿಂದ ನಿತ್ಯ ರಾತ್ರಿ ಮಲಗುವಾಗ ಅಭ್ಯಂಗ ಮಾಡಿ ಎಣ್ಣೆ ಹಚ್ಚಿ ಮಲ್ಕೊಳ್ಬಹುದು. ಆಮೇಲೆ ಮುಖದ ಸೌಂದರ್ಯದ ವೃದ್ಧಿಯಲ್ಲಿ ಆಯಿಲ್ ಪುಲ್ಲಿಂಗ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಿತ್ಯ ಆಯಿಲ್ ಪುಲ್ಲಿಂಗ್ ಮಾಡಬಹುದು. ಇನ್ನು ಉಗುರಿಗೆ ನೇಲ್ ಪೇಂಟ್ ಬದಲು ಮೆಹಂದಿ ಸೊಪ್ಪನ್ನು ತಂದು ಅದನ್ನು ಜಜ್ಜಿ ಅದನ್ನು ಹಚ್ಕೊಳ್ಳೋದು ಟ್ರೆಡಿಷನಲ್ ವೇಯಿಂದ ಮಾಡ್ಕೊಂಡು ಬರ್ತಾರಲ್ಲ. ತುಂಬ ಕಡೆ ನಾಗರ ಪಂಚಮಿಯ ದಿನ ಇದನ್ನು ಹಚ್ಕೊಳ್ಳುವ ಪದ್ಧತಿ ಇದೆ, ಹಚ್ಕೊಳ್ಳೇಬೇಕು ಅಂತ. ಕಾರಣ ಏನಂದರೆ ಇದನ್ನು ಅಪ್ಲೈ ಮಾಡೋದ್ರಿಂದ ಆ ಮಳೆಗಾಲದ ಸಮಯದಲ್ಲಿ ಆಗ್ಬೋದಂಥ ಉಗುರಿನ ಸಮಸ್ಯೆಗಳು ಉಂಟಾಗೋದಿಲ್ಲ ಅನ್ನೋ ಕಾರಣಕ್ಕೆ. ಅಷ್ಟರ ಮಟ್ಟಿಗೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಸಿನ ವಿರುದ್ಧ ಹೋರಾಡುತ್ತೆ. ನಮ್ಮ ಆರೋಗ್ಯಕ್ಕೂ ತುಂಬ ಅನುಕೂಲ ಮಾಡಿಕೊಡುತ್ತೆ. ಆದರೆ ನನಗನ್ಸೋ ಹಾಗೆ ಯಾರು 100-99 ಜನ ಇದನ್ನೆಲ್ಲ ಬಳಕೆ ಮಾಡಲ್ಲ. ಯಾಕೆಂದರೆ ಇದು ಒಂಥರ ಅಷ್ಟು ನೀಟಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಜೊತೆಗೆ ಬಹುಶಃ ಒಂದು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅಂತ ಅನಿಸುತ್ತೆ. ಮುಂದೊಂದು ದಿನ ಇದೇ ಫ್ಯಾಷನ್ ಆದರೂ ಆಗ್ಬೋದು. ಇನ್ನು ಕೊನೆಯದಾಗಿ ಲಿಪ್ಸ್ಟಿಕ್ ಬದಲಿಗೆ ಇದು ಎಷ್ಟರ ಮಟ್ಟಿಗೆ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಗೊತ್ತಿಲ್ಲ. ಆದರೆ ಒಬ್ಬರು ಆಯುರ್ವೇದ ಡಾಕ್ಟರ್ ಇದನ್ನು ಹೇಳ್ತಿದ್ರು. ಏನಂದರೆ ಬೀಟ್ರೂಟಿನ ಜ್ಯೂಸ್ ಮಾಡ್ಕೋಬೇಕು. ಸುಮಾರು ಅದರ ಅರ್ಧದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ ಕಾಯ್ತಾ ಇರೋವಾಗ ತೆಂಗಿನ ಎಣ್ಣೆಯ 3 ಪಟ್ಟು ಜೇನುಮೆಣವನ್ನು ಹಾಕಬೇಕು ಅಂತ. ಜೇನುಮೆಣದ ಕ್ವಾಲಿಟಿ ನೀವು ನೋಡ್ಕೊಳ್ಳಿ, ಅದಕ್ಕೆ ಆಧಾರವಾಗಿ ಅದು ಇರುತ್ತೆ. ಅದೇನೇ ಇದ್ದರೂ ಈ ಥರ ಅದನ್ನು ಸ್ವಲ್ಪ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಹೇಳಿದ ರೇಷಿಯೋದಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ಬೋದು. ಎಷ್ಟು ಹಾಕಿದರೆ ಸರಿ ಅನ್ನೋದು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಕಾಯಿಸ್ತಾ ಅದು ಒಂದು ಹಂತಕ್ಕೆ ಬಂದ ನಂತರ ತುಂಬ ಗಟ್ಟಿ ಆಗಬಾರ್ದು. ಸೆಮಿ ಸಾಲಿಡ್ ಥರ ಆದ ನಂತರ ಅದನ್ನು ತೆಗೆದು ಇಟ್ಕೊಳ್ಬೇಕು. ಬೇಕಿದ್ದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಆಮೇಲೆ ಅದನ್ನು ಉಪಯೋಗಿಸ್ಬೋದು ಅಂತ. ಆದರೆ ಇದು ಸರಿಯಾಗಿ ಸ್ಟಿಕ್ ಆಗಲ್ಲ ಅಂತ ಅನಿಸಿದ್ರೆ ಪೆಟ್ರೋಲಿಯಂ ಜೆಲ್ಲಿ ಅಂದರೆ ವ್ಯಾಸ್ಲಿನನ್ನು ಕೂಡ ಉಪಯೋಗಿಸ್ತಾರೆ. ಆ ಲಿಪ್ಸ್ಟಿಕ್ಗೆ ಕಂಪೇರ್ ಮಾಡಿದ್ರೆ ವ್ಯಾಸ್ಲಿನ್ ಬೆಟರ್ ಇರ್ಬೋದು. ಆದರೆ ವ್ಯಾಸ್ಲಿನ್ಗೂ ಕೂಡ ಅದರದ್ದೇ ಆದ ನೆಗೆಟಿವ್ ಎಫೆಕ್ಟ್ಸ್ ಉಂಟು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.